ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂತ ಸರ್ ಈಗ ಅನ್ಯಾಯದ ಬಗ್ಗೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಸರ್ ಈಗ ಸತ್ಯ ಹೇಳಿದ್ರೆ ಸಹಿಸಲ್ವ ಅಂತ ಅಲ್ಲ ರೀ, ಈಗ ಸತ್ಯ ಹರಿಶ್ಚಂದ್ರನಿಗೆ ಏನಾಯ್ತು ರೀ? ಮತ್ತು ಅಂತಿಮವಾಗಿ ಏನಾಯಿತು? ಅಂತಿಮವಾಗಿ ಜಯ ಇದ್ದೇ ಇರ್ತದೆ ಸತ್ಯಕ್ಕೆ. ಅಸತ್ಯಕ್ಕೆ, ಮೋಸಕ್ಕೆ, ಅಪ್ರಾಮಾಣಿಕೆಗೆ ಹತ್ರದಲ್ಲಿ ಅನುಕೂಲ ಇರ್ಬೋದು, ಲಾಂಗರ್ ರನ್ನಲ್ಲಿ ಅದಕ್ಕೆ ಆಯಸ್ಸಿರೋದಿಲ್ಲ, ಸತ್ಯಕ್ಕೆ ಆಯಸ್ಸಿರೋದು. ಪಕ್ಷದ ವಿರುದ್ಧವಾಗಿ ಮೊನ್ನೆ DK ಅವರು ಕೂಡ ಒಂದು ನಡೆ ಇತ್ತು ಸರ್. ಅವ್ರು ಏನು ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿದ್ದೀನಿ, ಅವ್ರು ಏನು ಬೇಕಾದ್ರೂ ನಡೀಬೋದು ಅಂತ ಹೇಳಿದ್ದೀನಿ. ಈಗ ನೋಡಿ, ಕೆಲವು ಜನಕ್ಕೆ ಒಂದೊಂದು ಶಕ್ತಿ ಇರ್ತದೆ, ಒಬ್ಬೊಬ್ರಿಗೆ ಒಂದೊಂದು ಶಕ್ತಿ ಇದೆ. ನಾವು ಸತ್ಯ ಹೇಳಿ ಅರಗಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ. ಅವರು ಏನು ಹೇಳಿದ್ರು ಕೂಡ ಅರಗಿಸ್ಕೊಳ್ಳೋ ಶಕ್ತಿ ಇರ್ತದೆ, ಹೇಳಿರ್ತಾರೆ. ಅದಕ್ಕೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಇಟ್ ಈಸ್ ದಿಸ್ ಕೆಪಾಸಿಟಿ. ಅದು ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಜನ ಚರ್ಚೆ ಮಾಡ್ತಾ ಇರೋದು ಅದೊಂದು ಹೇಳಿಕೆ ಅಷ್ಟೇ ಅಲ್ಲ, ಏನೋ ಇದರಿಂದ ಇದೆ, ರಾಜಣ್ಣ ಅವ್ರನ್ನ ಅದೊಂದು ಹೇಳಿಕೆಯಿಂದ ತೆಗ್ದಾಕಿಲ್ಲ ಅಂತ. ಅದು ನೋಡಿ, ನನಗೂ ಅದೇ ಅನಿಸುತ್ತೆ. ನಾನು ರೈಟ್ ಫ್ರಮ್ ಬಿಗಿನಿಂಗ್ 3 DCM ಹೇಳಿದೆ, ಆಮೇಲೆ ಹನಿ ಟ್ರ್ಯಾಪ್ ಬಗ್ಗೆ ನಡೆದಂಥ ಪ್ರಯತ್ನದ ಬಗ್ಗೆ ಹೇಳಿದೆ. ಇವೆಲ್ಲ ಇದ್ದೇ ಇದ್ದಾವೆ, ಇವೆಲ್ಲ ಕಾರಣಗಳು ಇರ್ತವೆ. ಅದರಿಂದ ಒಂದೇ ಕಾರಣದಿಂದ ಆಗಿದೆ ಅಂತಲೂ ನಾನೇನು ಅನ್ಕೊಳ್ಳಲ್ಲ. ಆಗಲಿ ನಡೀರಿ. ಈಗ ಅಧಿಕಾರ ಹೋದ ಕ್ಷಣಕ್ಕೆ ಏನು ತಿರ್ಗಾ ಬರೋದಿಲ್ಲ ಅಂತ ಏನಿಲ್ಲ.